ಶ್ರೀರಾಮನ ಹೆಸರಲ್ಲಿ ಬಿಜೆಪಿಗೆ ಟಕ್ಕರ್ ಕೊಡೋದಕ್ಕೆ ಕಾಂಗ್ರೆಸ್ ಮಹಾತಂತ್ರವನ್ನು ಮಾಡ್ತಾ ಇದೆ. ಇಲ್ಲಿ ಧಾರ್ಮಿಕ ದತ್ತಿ ಇಲಾಖೆಯಿಂದ ಶ್ರೀರಾಮ ಮಂದಿರಗಳ ಅಭಿವೃದ್ಧಿ ಮಂತ್ರವನ್ನು ಜಪಿಸಲಾಗ್ತಾ ಇದೆ. ಒಂದು ಅಯೋಧ್ಯೆ ಮಾಡಿದ್ದಾರೆ, ಅಲ್ಲಿ ರಾಮನ ದೇವಸ್ಥಾನ ಕಟ್ತಾ ಇದ್ದಾರೆ. ಆದರೆ ನಾವಿಲ್ಲಿ 100 ಒಂದಕ್ಕೆ 100 ಅವ್ರು ಒಂದು ಮಾಡಿದ್ರೆ ನಾವು 100 ಮಾಡ್ತೀವಿ. ಒಂದು ದೇವಸ್ಥಾನ ಕಟ್ಟಿರೋದವರು ಅಯೋಧ್ಯೆಯಲ್ಲಿ. ಕೇಂದ್ರದಲ್ಲಿ ದೊಡ್ಡ ಸದ್ದಾಗ್ತಾ ಇದೆ ಇದು. ಆದರೆ ನಾವು 100 ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡ್ತಾ ಇದ್ದೀವಿ. ಇದಕ್ಕೆ ಬಜೆಟ್ನಲ್ಲಿ ಹಣ ಮೀಸಲಾಗಿ ಇಡೀ ಅಂತ ಒಂದು ಬೇಡಿಕೆ ಕೂಡ ಅವ್ರಿಗೆ ಬರ್ತಾ ಇದೆ. ರಾಜ್ಯ ಬಜೆಟ್ನಲ್ಲಿ ಹಣಕ್ಕೋಸ್ಕರವಾಗಿ ಧಾರ್ಮಿಕ ದತ್ತಿ ಇಲಾಖೆ ಕಡೆಯಿಂದ ಪ್ರಸ್ತಾವನೆ ಹೋಗ್ತಾ ಇದೆ. ರಾಮ ಹಿಂದೂ ವಿರೋಧಿಗಳು ಎನ್ನುವ ಹಣೆಪಟ್ಟಿ ತೊಡೆದು ಹಾಕೋ ಸಲುವಾಗಿ ಈ ಪ್ಲಾನ್ ನಡೆದಿದೆಯಾ? 100 ಹಳೆಯ ಜೊತೆಗೆ ಪ್ರಸಿದ್ಧ ರಾಮನ ದೇವಸ್ಥಾನಗಳಿರ್ತಾವಲ್ವ, ಎಲ್ಲವನ್ನು ಕೂಡ ಅಭಿವೃದ್ಧಿ ಮಾಡೋಣ ಅಂತ ತಿರುಗೇಟನ್ನು ಕೊಡ್ತಾ ಇದ್ದಾರೆ. ಬಜೆಟ್ನಲ್ಲಿ ಹಣ ಮೀಸಲಾಗಿ ಇಡಿ ಅಂಥೇಳಿ ಧಾರ್ಮಿಕ ದತ್ತಿ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಪ್ರಸ್ತಾವನೆ ಇಟ್ಟಿದ್ದಾರೆ. ರಾಮ ಎಲ್ರಿಗೂ ಸಲ್ಲುವಂತಹ ದೇವರು, ಒಂದು ಪಕ್ಷದ ದೇವರು ಅಲ್ಲ ಅಂತ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ.